ಈ ದೇಶದಲ್ಲಿ ಮಧ್ಯರಾತ್ರಿ 2 ಗಂಟೆಗೆ ಹುಡುಗಿರ್ ಕೂತಿರ್ತಾರೆ. ಮಿಸ್ ಆಗಿ ಇಲ್ಲಿಗೆ ಬಂದೆ, ನಾನು ವಿಡಿಯೋ ಮಾಡ್ತಾ ಇರೋದವ್ರು ಗೊತ್ತಾದ್ರೆ ನನ್ ಕತೆ ಅಷ್ಟೇ. ಮೊದಲನೇ ದಿನನೇ ಇವ್ರುಗಳ ಮಾತು ಕೇಳಿ ಕೈ ತುಂಬಾ ದುಡ್ಡು ತಗೊಂಡು ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಬಂದು ಫುಲ್ ಬೇಜಾರಾಗೋಯ್ತು. ಆಮೇಲೆ ಕೈಗೆ ಸೀಲ್ ಹೊಡೆದು ಒಳಗಡೆ ಕಳ್ಸೋರು ಹುಡುಗಿರ ಜೊತೆ ಡ್ಯಾನ್ಸ್ ಆಡೋ ಅಂತ. ಈ ದೇಶದಲ್ಲಿ ಇಲಿಗಲ್ ಆಕ್ಟಿವಿಟಿ, ರಾಬ್ರಿ ಎಲ್ಲ ತುಂಬಾನೇ ನಡೆಯುತ್ತೆ. ಜಸ್ಟ್ ಮಿಸ್ ನಾವು ಸ್ಕ್ಯಾಮ್ ಆಗ್ಬಿಡ್ತಿದ್ವಿ. ಪಾಸ್ಪೋರ್ಟ್ ಇಂದ ಹಿಡಿದು ಪ್ರತಿಯೊಂದು 50 ಸಲ ವೆರಿಫೈ ಮಾಡ್ತಾ ಇದಾರೆ. ನಮ್ಮನ್ನ ಕಳ್ಳರು ತರ ನೋಡ್ತಾ ಇದಾರೆ ಇವರು. ಗುರು ಇರೋದು ನಿದ್ದಂಗೆ ತೋರ್ಸಕ್ ನಾನ್ ರೆಡಿ ಇದೀನಿ. ನೋಡೋದಕ್ಕೆ ನೀವು ರೆಡಿ ಇದ್ರೆ ಈ ವಿಡಿಯೋಗೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋ ನೋಡಿ. ಗೈಸ್ ನಾವೀಗ ವಿಯೆಟ್ನಾಂ ಇಂದ ಕಾಂಬೋಡಿಯಾಗೆ ಹೋಗ್ತಾ ಇದೀವಿ. ಈಗ ಏರ್ಪೋರ್ಟ್ ಬಂದ್ವಿ. ಆಕ್ಚುಲಿ ನಮ್ದು ಪ್ಲಾನ್ ಇದ್ದಿದ್ದು ರೋಡ್ ಅಲ್ಲಿ ಹೋಗೋಣ ಅಂತ, ಬೈ ಬಾರ್ಡರ್ ಕ್ರಾಸ್ ಮಾಡ್ಕೊಂಡು ಹೋಗೋಣ ಅಂತ. ಥೈಲ್ಯಾಂಡ್ ಮತ್ತೆ ಕಾಂಬೋಡಿಯಾ ಯುದ್ಧ ನಡೀತಾ ಇತ್ತು ಇವಾಗ. ಅದಕ್ಕೋಸ್ಕರ ಯಾರನ್ನು ಕೂಡ ಬಾರ್ಡರ್ ಇಂದ ಬಿಡ್ತಾ ಇಲ್ಲ. ಹೆವಿ ಸ್ಟ್ರಿಕ್ಟ್. ಅದಕ್ಕೋಸ್ಕರ ಇವಾಗ ನಾವು ಫ್ಲೈಟ್ ಅಲ್ಲಿ ಹೋಗೋಣ ಅಂತ ಫ್ಲೈಟ್ ಬುಕ್ ಮಾಡಿದ್ವಿ ಇವಾಗ. ಆದ್ರೆ ಫ್ಲೈಟ್ ಟಿಕೆಟ್ ಅಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಗುರು. ಇವಾಗ ಹೆಂಗ್ ಇವ್ರು ಟೋಪಿ ಹಾಕೊಂಡ್ರು ಹಂಗೆ ನಾವ್ ಇಬ್ರು ಟೋಪಿ ಹಾಕೊಂಡ್ಬಿಟ್ವಿ. ಆಕ್ಚುಲಿ ನಾವು ಮುಂಚೆನೆ ಬುಕ್ ಮಾಡ್ಕೋಬೇಕಿತ್ತು, ಇವಾಗ ಬುಕ್ ಮಾಡ್ಕೊಂಡು ತಪ್ಪು ಮಾಡ್ಬಿಟ್ಟು. ಇದಕ್ಕೂ ಮುಂಚೆ ನಾನು ಇಂಡಿಯಾ ಇಂದ ಬೇರೆ ಕಂಟ್ರಿಗೆ ಹೋಗಿದ್ದೀನಿ ಹೊರತು ಬೇರೆ ಕಂಟ್ರಿಯಿಂದ ಇನ್ನೊಂದು ಬೇರೆ ಕಂಟ್ರಿಗೆ ಹೋಗ್ಲಿಲ್ಲ. ಇದೇ ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಗಾಬರಿ. ಆದ್ರೆ ವಿಯೆಟ್ನಾಂ ಅಲ್ಲಿ ಅಂತೂ ಫುಲ್ ಸ್ಟ್ರಿಕ್ಟ್. ಡಾಲರ್ಸ್ ಎಲ್ಲ ತೋರ್ಸಕ್ ಕೇಳಿದ್ರು, ದುಡ್ಡು ತಗೊಂಡೋಯ್ತಿದ್ದೀರಾ ಇಲ್ವಾ ಅಂತ ಎಲ್ಲ ತೋರಿಸಿದ್ವಿ. ಮತ್ತೆ ರಿಟರ್ನ್ ಟಿಕೆಟ್ ನಾವು ಬುಕ್ಕೇ ಮಾಡಿಲ್ಲ, ಬರೀ ಹೋಗೋದಕ್ಕೆ ಮಾತ್ರ ಬುಕ್ ಮಾಡಿದೀವಿ. ಬೈ ರೋಡ್ ಬರ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ಅವ್ರು ಯೋಚನೆ ಮಾಡಿ ಇನ್ನು ಏನೇನೋ ಕೇಳಿದ್ರು, ಎಲ್ಲದಕ್ಕೂ ಆನ್ಸರ್ ಮಾಡಿದ್ವಿ. ಆಮೇಲೆ ಒಳಗಡೆ ಬಿಟ್ರು. ಇವಾಗ ನಾವು ಕಾಂಬೋಡಿಯಾಗೆ ಹೋಗ್ತೀವಲ್ಲ, ಅಲ್ಲಿ ರಿಸ್ಕ್ ಇರೋದು ಆಕ್ಚುಲಿ ಹೇಳ್ಬೇಕಂದ್ರೆ ಮೇನ್. ಹೊರಗಡೆ ಇದು 10 ರೂಪಾಯಿ ಇದ್ರೆ ಇಲ್ಲಿ 100 ರೂಪಾಯಿ ಇರುತ್ತೆ. ಅಷ್ಟು ರೇಟ್ ಜಾಸ್ತಿ ಇಲ್ಲಿ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಗುರು, ಸಿಕ್ಕಾಪಟ್ಟೆ ಕಾಸ್ಟ್ಲಿ. ನಾನು ಬರೀ ನೀರ್ ಕೇಳಿದೆ ಅಷ್ಟೇ, 300 ರೂಪಾಯಿ ಹೇಳ್ಬಿಟ್ರು ಅರ್ಧ ಲೀಟರ್ ಮಾಡ್ಕೊಂಡ್ಗೆ. ನಾವು ಇಷ್ಟೊತ್ತವರೆಗೂ ಗೇಟ್ ನಂಬರ್ 23 ಇದ್ವಿ. ಇಲ್ಲಿ ಗೇಟ್ ನಂಬರ್ 23 ಅಂತ ಇತ್ತು. ಏರ್ ಕಾಂಬೋಡಿಯಾ ಇಲ್ಲಿ 24ಗೆ ಶಿಫ್ಟ್ ಆಗಿದೆ, ಚೇಂಜ್ ಆಗಿದೆ. ಅವಾಗ ನಾವು ಇಲ್ಲಿ ಡಿಸ್ಪ್ಲೇ ನೋಡ್ತಾ ಇರ್ಬೇಕಾಗುತ್ತೆ. ಇಲ್ಲಿ ಯಾವ ಗೇಟ್ ನಂಬರ್ ತೋರಿಸುತ್ತೋ ಅಲ್ಲಿಗೆ ಬಂದು ನಿಂತ್ಕೋಬೇಕು ನಾವು. ಕಾಂಬೋಡಿಯಾ ದೇಶದವರಿಗೆ ಇಂಡಿಯನ್ಸ್ ಅಂದ್ರೇನೆ ಆಗಲ್ಲ. ನಮ್ಮ ಹತ್ರ ಏನೇ ಡಾಕ್ಯುಮೆಂಟ್ಸ್ ಇದ್ರು ಎಲ್ಲ ಕರೆಕ್ಟ್ ಆಗಿದ್ರು ಕೂಡ ಅವರು ರಿಜೆಕ್ಟ್ ಮಾಡೋ ಚಾನ್ಸಸ್ 90% ಇರುತ್ತೆ. ಮತ್ ನಮ್ಮನ್ನ ಸ್ಪೆಷಲ್ ಆಗಿ ವಿಚಿತ್ರವಾಗಿ ಟ್ರೀಟ್ ಮಾಡ್ತಾರೆ. ಎಲ್ಲಿ ಈ ತರ ಟ್ರೀಟ್ ಮಾಡ್ತಾರೆ ಅಂತ ಅಂದ್ರೆ ಏರ್ಪೋರ್ಟ್ ಅಲ್ಲಿ ನಮಗ್ ಪರ್ಸನಲ್ ಆಗಿ ಎಕ್ಸ್ಪೀರಿಯನ್ಸ್ ಆಗಿರೋದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇರೋದು. ನಾವೀಗ ಕಾಂಬೋಡಿಯಾದ ಕ್ಯಾಪಿಟಲ್ ಸಿಟಿ ಆದ ಫೋನೋಮ್ ಪೆನ್ ಸಿಟಿಗೆ ಬಂದ್ವಿ. ಗುರು ಇಮಿಗ್ರೇಷನ್ ಅಲ್ಲಂತೂ ಕಾಂಬೋಡಿಯಾದಲ್ಲಿ ಸಿಕ್ಕಾಪಟ್ಟೆ ವರ್ಸ್ಟ್ ಆಗಿತ್ತು ಗುರು. ನಿಜವಾಗ್ಲೂ ನನಗಂತೂ ಈ ತರ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ಬೇರೆ ಬೇರೆ ಕಂಟ್ರಿಗೆಲ್ಲ ಹೋಗಿದ್ದೀನಲ್ಲ, ಈ ತರ ಒಂದು ಎಕ್ಸ್ಪೀರಿಯನ್ಸ್ ಅಂತೂ ನನಗೆ ಆಗೇ ಇರಲಿಲ್ಲ. ವರ್ಸ್ಟ್ ಅಂದ್ರೆ ವರ್ಸ್ಟ್ ಗುರು. ಏನೇನೋ ಕೇಳಿದ್ರು. ಮತ್ತೆ ನಮ್ಮ ಏನ್ ಮಾಡಕ್ ಬಂದಿದ್ಯಾ ಇಲ್ಲಿ, ನೀನು ಏನ್ ಮಾಡ್ತಿದ್ಯಾ ಬೆಂಗಳೂರಲ್ಲಿ, ಏನ್ ಕತೆ ಅಂತ ಎಲ್ಲ ಫುಲ್ ಕಂಪ್ಲೀಟ್ ಆಗಿ ಕೇಳಿದ್ರು. ಎಲ್ಲ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಬಿಡ್ತಾ ಇಲ್ಲ. ವಿಡಿಯೋ ಮಾಡಕ್ ಬಂದಿರೋದು ಅಂತೆಲ್ಲ ಹೇಳಿದ್ಮೇಲೆ ಅಕೌಂಟ್ ತೋರಿಸಿ ಯಾವ ಪ್ಲಾಟ್ಫಾರ್ಮ್ ಏನು ಅಂತೆಲ್ಲ ಕೇಳಿದ್ರು. ಆಮೇಲೆ ಪ್ರತಿ ಒಂದನ್ನು ಕೂಡ ವಿಡಿಯೋ ಮಾಡ್ಕೊಂಡ್ರು ಗುರು. ನೀವೇ ಅಷ್ಟು ಚೆನ್ನಾಗಿ ನೋಡಿರಲ್ವಾ ನಮ್ ವ್ಯೂಸ್ ಆಗ್ಲಿ, ಲೈಕ್ಸ್ ಆಗ್ಲಿ, ಮತ್ತೆ ಏನೇನು ವಿಡಿಯೋಸ್ ಮಾಡಿದೀನಿ ಅಂತ ನೋಡಿರಲ್ವೇನೋ. ಅವ್ರೆಲ್ಲಾನು ಕೂಡ ಕ್ಲೀನ್ ಆಗಿ ನೋಡಿದ್ರು. ನೋಡ್ಬಿಟ್ಟು ವಿಡಿಯೋ ಮಾಡ್ಕೊಂಡ್ರು. ಗೈಸ್ ನಾನು ಇಲ್ಲಿ ಸಿಮ್ ತಗೊಂಡೆ, 30 GB $5 ನಾನು ತಗೊಂಡೆ. ಅಲ್ಲಿದ್ಯಾ? ಓಕೆ. ಓ ಇದು ಮಾರ್ಕೆಟಿಂಗ್ ಸ್ಟ್ರಾಟಜಿ. ಇಲ್ಲಿ ತಗೋ ವಿಡಿಯೋ ಅಂತವ್ರೆ ಗುರು. $5 ಕೊಟ್ರೆ 40 GB ಡೇಟಾ ಇರುತ್ತೆ ಅಂತ ಡಿಸ್ಪ್ಲೇ ಅಲ್ಲಿ ತೋರಿಸ್ತಾ ಇದಾರೆ. ಆದ್ರೆ ಆಕ್ಚುಲ್ ಆಗಿ $5ಗೆ 30 GB ಡೇಟಾ ಅಷ್ಟೇ ಕೊಡ್ತಾ ಇರೋದು. ಎಲ್ಲ ಮುಗಿಸಿ ಏರ್ಪೋರ್ಟ್ ಇಂದ ಆಚೆ ಬರೋದಕ್ಕೆ 1 ಅವರ್ ಆಯ್ತು. ಆಮೇಲೆ ಏರ್ಪೋರ್ಟ್ ಹತ್ರನೇ ಆಟೋ ಬುಕ್ ಮಾಡಿದ್ವಿ. ಏರ್ಪೋರ್ಟ್ ಏನ್ ಬಾರಿ ದೊಡ್ಡದೇನಿಲ್ಲ ಗುರು, ತುಂಬಾ ಚಿಕ್ಕದು. ಹೇಳ್ಬೇಕು ಅಂದ್ರೆ ನಮ್ಮ ಹತ್ರ ಕಾಂಬೋಡಿಯನ್ ಕರೆನ್ಸಿನೇ ಇಲ್ಲ. ನಮ್ ದೇಶದ ಕರೆನ್ಸಿಲಿ 1 ರೂಪಾಯಿ ಕೊಟ್ರೆ ಇವ್ರ ಕರೆನ್ಸಿಲಿ 45 ರೂಪಾಯಿ ಕೊಡ್ತಾರೆ. ಫೈನಲಿ ಇವಾಗ ಟುಕ್ ಅಲ್ಲಿ ಹೋಗ್ತಾ ಇದೀವಿ. ನಮ್ ಕಡೆ ಇದು ಆಟೋ, ಆದ್ರೆ ಇಲ್ಲಿ ಟುಕ್. ಸಖತ್ ಬೇಜಾರಾಗಿದ್ದ ವಿಷಯ ಏನಪ್ಪಾ ಅಂದ್ರೆ ಕಾಂಬೋಡಿಯಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅದು ಏರ್ಪೋರ್ಟ್ ತರನೇ ಇಲ್ಲ, ಯಾವ್ದೋ ಒಂದು ಬಸ್ ಸ್ಟ್ಯಾಂಡ್ ಇದೆ ಅಷ್ಟೇ. ಕ್ಯಾಮರ್ಸ್ ಗಳು ಕಾಟ, ಸ್ಕ್ಯಾಮ್ $15 ಕೇಳಿದ್ರಪ್ಪ ನಮ್ಗೆ. ಅದಾದ್ಮೇಲೆ ನಮ್ಮ ಮುಂಚೆನೆ ವಿಯೆಟ್ನಾಮ್ ಇಂದ ಬಂದ್ಮೇಲೆ ಗ್ರಾಬ್ ಆ್ಯಪ್ ಇತ್ತು, ಅದ್ರಲ್ಲಿ ರಪ್ ಅಂತ ಬುಕ್ ಮಾಡ್ಕೊಂಡು ಇವಾಗ ರಪ್ ಅಂತ ಆಡ್ ಮಂಕಿ ಹಾಸ್ಟೆಲ್ ಹೋಗ್ತಾ ಇದೀವಿ. ಟೈಮು 1:30 ನೈಟು. ನೋಡಿ ಈ ದೇಶದಲ್ಲಿ ವ್ಯಾನ್ಗೆ ಹಿಂದೆಗಡೆ ದೊಡ್ಡ ಟೈರ್ ಹಾಕೊಂಡು ಓಡಿಸ್ತವ್ರೆ. ನೀವ್ ಯಾವತ್ತಾದ್ರೂ ಈ ತರ ವ್ಯಾನ್ ನೋಡಿದೀರಾ? ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ನಾನಂತೂ ಫುಲ್ ಶಾಕ್. ಈ ದೇಶದಲ್ಲಿ ಕ್ರೈಮ್ ರೇಟ್ ತುಂಬಾನೇ ಇದೆ. ಫಾರಿನರ್ಸ್ಗೆಲ್ಲ ಸೇಫೇ ಅಲ್ಲ ಈ ಕಂಟ್ರಿ. ತುಂಬಾ ಸ್ಕ್ಯಾಮ್ ನಡೆಯುತ್ತೆ, ಮೋಸ ಮಾಡ್ತಾರೆ, ಚಿಲ್ರೆ ಪಲ್ರೆ ದುಡ್ಗೋಸ್ಕರ ಸಾಯಿಸಕ್ಕೆ ರೆಡಿ ಇರ್ತಾರೆ. ನಾನು ನೀವು ಬಂದ್ರೆ ತುಂಬಾ ಹುಷಾರಾಗಿರ್ಬೇಕಿಲ್ಲಿ. ಓ ಆಟೋಗೆ ಸ್ಪಾಯ್ಲರ್ ಹಾಕ್ಸ್ಕೊಂಡು ಗುರು. ಇವ್ನು ಯಾರೋ ಆಟೋಗೆ ಸ್ಪಾಯ್ಲರು. ಮಜಾ ಐತೆ, ಮಜಾ. ಆಟೋದವರು ಕೊಡಕ್ ನಮ್ಮ ಹತ್ರ ಕಾಸಿಲ್ಲ, ಮಧ್ಯರಾತ್ರಿ ಬೇರೆ ಆಗಿದೆ. ಆಮೇಲೆ ನಮ್ಮ ಹತ್ರ ಇರೋ $1 ಕೊಟ್ವಿ. ಏನು ಜಾಸ್ತಿ ಮಾತಾಡ್ದೇನೆ ತಗೊಂಡ್ರು. ಗೈಸ್ ಈಗ ಜಸ್ಟ್ ಹೋಟೆಲ್ಗೆ ಬಂದು ಚೆಕ್ ಇನ್ ಆಗಿದೀವಿ. ಈಗ ಹೊರಗಡೆ ಹೋಗ್ಬಿಟ್ಟು ಊಟ ಮಾಡ್ಬೇಕು. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದೈತೆ. ಹೊರಗಡೆ ಬಂದ್ ನೋಡ್ರೆ ಎಲ್ಲಾ ಹೋಟ್ಲು ಕ್ಲೋಸ್ ಆಗಿದೆ ಮಧ್ಯರಾತ್ರಿ ಅಂತ. ಇಲ್ಲೊಂದು ಟೀ ಅಂಗಡಿ ಹತ್ರ 5-6 ಜನ ಹುಡುಗಿರು ಕೂತಿದ್ರು. ಅವ್ರನ್ನ ನೋಡಿದ್ರೇನೆ ಭಯ ಆಗುತ್ತೆ. ವಿಡಿಯೋ ಮಾಡ್ತಾ ಇರೋದು ನೋಡ್ರೆ ಸುಮ್ನೆ ಸೈಕ್ ಮಾಡ್ತಾರೆ. ನಮಸ್ಕಾರ ಎಲ್ರಿಗೂ. ನಾವೀಗ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಸಕ್ ಬಂದಿದೀವಿ. ಆಕ್ಚುಲಿ ರಾತ್ರಿಯಿಂದ ಏನು ತಿಂದೇ ಇಲ್ಲ ಗುರು, ಹಂಗೆ ಮಲಗ್ಬಿಟ್ಟಿದ್ವಿ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗ್ತಿದೆ. ಬರೀ ನಡ್ಕೊಂಡೇ ಬರ್ತಾ ಇದೀವಿ ನಾವು. ಆಟೋದಲ್ಲಿ ಬರಕ್ಕೆ, ಟುಕ್ ಅಲ್ಲಿ ಬರಕ್ಕೂ ಕಾಸಿಲ್ಲ ನಮ್ಮ ಹತ್ರ. ಅದಕ್ಕೆ ನಡ್ಕೊಂಡು ಒಂದು 2 ಕಿಲೋಮೀಟರ್ ಬಂದ್ವಿ. ಎಲ್ಲ ಹಳೆ ನೋಟ್ ಕೊಟ್ಬಿಡೋರೆ. $100 ಕೊಟ್ವಿ, 4,05,000 ಕೊಟ್ಟಿದ್ದಾರೆ ಗುರು. ನೋಡೋಣ ಬನ್ನಿ ಎಷ್ಟು ಖರ್ಚು ಮಾಡ್ತೀವಿ, ಏನೇನ್ ಕತೆ ಅಂತ. ನಾವ್ ಇರೋದೇ ಕಾಂಬೋಡಿಯಾದಲ್ಲಿ 2 ದಿನ ಗುರು. ಈ ದೇಶದಲ್ಲೂ ಭಿಕ್ಷಕರು ಇದಾರೆ ನೋಡಿ ಗುರು. ತುಂಬಾ ಹೊಟ್ಟೆ ಹಸುವಾಗಿರೋದ್ರಿಂದ ನಾವು ಬಂದಿದೀವಿ ಬರ್ಗರ್ ಕಿಂಗ್ಗೆ. ಇಲ್ಲೇ ಬಂದು ತಿನ್ನೋಣ ಅಂತ. ಫಸ್ಟ್ ಲೋಕಲ್ ಫುಡ್ ತಿನ್ನೋದಕ್ಕಿಂತ ಸೆಟ್ ಆಗೋ ತರ ಏನಾದ್ರು ತಿನ್ನೋಣ ಅಂತ. ಮೆನ್ಯೂ ನೋಡಿ ನನಗೆ ಕನ್ಫ್ಯೂಸ್ ಆಗೋಯ್ತು. ಏನಕ್ಕಂದ್ರೆ ಇಲ್ಲಿ ಬೀಫ್ ಬರ್ಗರ್ ಎಲ್ಲ ಇದೆ ಗುರು, ದನದ ಮಾಂಸ. ಬರ್ಗರ್ ಕಿಂಗ್ ಅಲ್ಲಿ ದನದ ಮಾಂಸ ಸಿಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾವು ಚಿಕನ್ ಬರ್ಗರ್ ತಗೊಂಡ್ವಿ. ಬಿಲ್ಲು $1 ಅಲ್ಲಿ ಜನರೇಟ್ ಆಯ್ತು. ಈ ದೇಶದಲ್ಲಿ $1 ತಗೋತಾರೆ, ಮತ್ತೆ ಅವ್ರ ಕರೆನ್ಸಿ ಆದ ರಿಯಲ್ ಅಲ್ಲೂ ತಗೋತಾರೆ. ಇಂಡಿಯನ್ ಕರೆನ್ಸಿಲಿ $620 ರೂಪಾಯಿ ಆಯ್ತು. ಆಮೇಲೆ ಸಿಟಿ ಸೆಂಟ್ರಲ್ ಇರೋ ಮಾರ್ಕೆಟ್ ಬಂದ್ವಿ. ಇದೊಂಥರ ನೋಡಕ್ ಮೆಜೆಸ್ಟಿಕ್ ತರನೇ ಇದೆ. ಎಲ್ಲಾ ತರದ ಆಕ್ಸೆಸರೀಸ್ ಇದೊಂದ್ ಜಾಗದಲ್ಲಿ ಸಿಗ್ತಿದೆ. ಯಾರೋ ನಮ್ಗೆ ಹೇಳಿದ್ರು ಇಲ್ಲೆಲ್ಲ ಕಮ್ಮಿಗೆ ಸಿಗುತ್ತೆ ಅಂತ.
ಹುಡುಗಿರಿಗೆ ಆಕ್ಸೆಸರೀಸ್ ಅಂತೂ ಬೇಜಾನ್ ಇದೆ ಇಲ್ಲಿ, ಹುಡುಗಿರಿಗಂತೂ ಹಬ್ಬ ಅನ್ಕೊಳ್ಳಿ. ಸೇಮ್ ಮೆಜೆಸ್ಟಿಕ್ ತರನೇ ಸುಮ್ನೆ ನೋಡಕ್ ಬಂದ್ರು ತಗೊಳ್ಳೋವರೆಗೂ ಬಿಡಲ್ಲ. ಇಲ್ಲಿ ತಗೊಳ್ಳಿ ಅಂತ ಇದ್ರು, ನಾವಂತೂ ತಗೊಂಡೇ ಇಲ್ಲ. ಫಾರಿನರ್ಸ್ ಅಂದ್ಬಿಟ್ಟು ಡಬಲ್ ಹೇಳ್ತಾರೆ ರೇಟು. ಇಲ್ಲೆಲ್ಲ ಕೂಡ ಕಾಪಿ ವಾಚ್ ಸಿಗುತ್ತೆ, ಮಾಸ್ಟರ್ ಕಾಪಿ ವಾಚಸ್ ನೋಡೋದಕ್ಕೆ ಒರಿಜಿನಲ್ ತರನೇ ಕಾಣುತ್ತೆ, ಆದ್ರೆ ಇದು ಒರಿಜಿನಲ್ ಅಲ್ಲ. ಬೇಜಾನ್ ಇದೆ ಇಲ್ಲಿ. ಹೌ ಮಚ್? $22. Because you like a discount for you. Okay. Okay, good price for you. Okay. No. ಗೈಸ್ ಗ್ರ್ಯಾಬ್ ಬುಕ್ ಮಾಡಿದೀವಿ, ಈಗ ಹಾಸ್ಟೆಲ್ಗೆ ಹೋಗ್ತಿದೀವಿ. ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಈ ದೇಶದಲ್ಲಿ ನೀವು ಯಾವ್ಯಾವ ಮೂಲೆಯಲ್ಲಿ ಸುತ್ತಾಡ್ತಿರೋ ಎಲ್ಲ ಕೂಡ ದೇವಸ್ಥಾನ ಕಾಣುತ್ತೆ. ಬೇಜಾನ್ ದುಡ್ಡು ಐತೆ ಗುರು, ನನ್ನ ಹತ್ರ ದುಡ್ಡು ಇಷ್ಟೊಂದು ಇದೆ ಅಂತ ಫೀಲೇ ಆಗ್ತಿಲ್ಲ. ಎಷ್ಟು? 4,200 700 ₹5,000 ನೋಟು. ಥ್ಯಾಂಕ್ ಯು. ಆ್ಯಡ್ ಮಂಕಿ ಹಾಸ್ಟೆಲ್ ಹತ್ರ ಬಂದಿದ್ದೀವಿ. ಅದಕ್ಕೂ ಮುಂಚೆ ಇಲ್ಲೊಂದು ಅಂಗಡಿ ಇದೆ, ಅಂಗಡಿ ಹತ್ರ ಹೋಗ್ಬಿಡೋಣ ಬನ್ನಿ. ಜ್ಯೂಸ್ ಕುಡ್ಕೊಬರ್ಬೇಕು. ಅದಕ್ಕೆ ಒಂದು ಜ್ಯೂಸು ಒಂದು ಪ್ಯಾಕ್ ಸಿಗರೇಟ್ ತಗೊಳ್ಳೋಣ ಅಂತ ಇದೀವಿ. ಸಿಗರೇಟ್ ಬಂದು ವಾಚ್ಮ್ಯಾನ್ ಅಂಕಲ್ಗೆ ರಾತ್ರಿ ತುಂಬಾನೇ ಹೆಲ್ಪ್ ಮಾಡಿದ್ರು ನಮಗೆ, ಜ್ಯೂಸ್ ಮಾತ್ರ ನಮಗೆ. ಅವ್ರು ಏನೇನೋ ಹೆಲ್ಪ್ ಮಾಡೋರು ನಮಗೆ, ಅವ್ರಿಗೊಂದು ಸಿಗರೇಟ್ ಗಿಫ್ಟ್ ಮಾಡೋಣ ಅಂತ ಅಷ್ಟೇ. ಒಂದು ಪ್ಯಾಕು ನನಗೆ ಸರಿಯಾಗಿ ದುಡ್ಡು ಲೆಕ್ಕ ಹಾಕ್ಬಿಟ್ಟು ಕೊಡಕ್ಕೆ ಬಂದಿಲ್ಲ ಅಂತ ಆಂಟಿನೇ ಎತ್ಕೋತಾರೆ. ಚೆಕ್ ಮಾಡೋಣ ಗುರು. ವೆಯ್ಟ್ 1 2 3 4 ಗುರು ಮೋಸ ಮಾಡಲ್ಲ ಅನ್ಸುತ್ತೆ ನನ್ಗನ್ಸೋ ಪ್ರಕಾರ ಇಲ್ಲಿ. ಏನಕ್ಕಂದ್ರೆ ಅವರೇ ನೋಟ್ ಎಲ್ಲ ತಗೊಂಡ್ರಿ, ಇವಾಗ ಅದೇ ಎಕ್ಸ್ಟ್ರಾ ಹಾಕೊಂಡ್ಬಿಟ್ಟವ್ರ ಅಂತ. ಮೋಸ ಮಾಡಲ್ಲ. ಓಪನ್ ಮಾಡ್ಬಿಟ್ಟು ನೋಡೋಣ, ನಿಮಗೆ ತೋರ್ಸೋಣ ಅಂತ ಅಷ್ಟೇ, ಬೇರೆ ಇಲ್ಲ. ಫಾರಿನ್ ದೇಶದಲ್ಲಿ ಸಿಗರೇಟ್ ಹೆಂಗಿರುತ್ತೆ ಅಂತ ನೋಡಕ್ಕೆ. ಗೈಸ್ ನೀವೇನಾದ್ರೂ ಕಾಂಬೋಡಿಯಾಗಿ ಬಂದ್ರೆ ಆ್ಯಡ್ ಮಂಕಿ ಹಾಸ್ಟೆಲ್ನ ಬುಕ್ ಮಾಡ್ಕೊಳ್ಳಿ, ಯಾಕಂದ್ರೆ ಮಸ್ತ್ ಮಜಾ ಮಾಡ್ಬೋದು ಇಲ್ಲಿ. ಆಮೇಲೆ ಸ್ವಲ್ಪ ನೆಮ್ಮದಿಯಾಗಿ ಮಲ್ಕೊಂಡು ಎದೊಳದ ಮೇಲೆ ಸಂಜೆನೇ ಆಗ್ಬಿಟ್ಟಿತ್ತು. ಆಮೇಲೆ ಚೆಕ್ಟೋಮಕ್ ವಾಕ್ ಸ್ಟ್ರೀಟ್ಗೆ ಬಂದ್ವಿ. ಇಲ್ಲೊಂದು ರಾಜನ ಅರಮನೆ ಇದೆ, ರಾಯಲ್ ಪ್ಯಾಲೇಸ್. ಇದ್ರ ಒಳಗಡೆ ಹೋಗ್ತೀವಿ ಅಂದ್ರೆ ಎಂಟ್ರಿ ಫೀಸ್ ಕೊಡ್ಬೇಕಾಗುತ್ತೆ. ಇವ್ರ ದೇಶದ ಕರೆನ್ಸಿಲಿ $40,311. ಒಳಗಡೆ ಹೋಗ್ತೀವಿ ಅಂದ್ರೆ 2 to 3 hours ಬೇಕಾಗುತ್ತೆ ನೋಡ್ಕೊಂಡ್ ಬರೋದಕ್ಕೆ. ರಾತ್ರಿ ನೋಡೋದಕ್ಕೂ ಬೆಳಗ್ಗೆ ನೋಡೋದಕ್ಕೂ ಸಖತ್ತಾಗಿ ಕಾಣಿಸುತ್ತೆ. ಪ್ಯಾಲೇಸ್ ಮುಂದೆನೆ ಇಲ್ಲೊಂದು ಕ್ಲೋಸ್ ಆಗಿರೋ ದೇವಸ್ಥಾನ ಇದೆ. ಇಲ್ಲಿ ತುಂಬಾ ಜನ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಗಂಧದ ಕಡ್ಡಿ ಸ್ಮೆಲ್ ಮಕ್ಕುಡಿತೈತೆ. ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಆಗ್ತೈತೆ. ಆದ್ರೆ ಇವರು ಚಪ್ಪಲಿ ಹಾಕೊಂಡು ಪೂಜೆ ಮಾಡ್ತಾರೆ. ಒಂದೊಂದು ದೇಶದಲ್ಲಿ ಒಂದೊಂದ್ ತರ ಕಲ್ಚರ್ ಇರುತ್ತೆ, ಏನು ಮಾಡಕ್ಕಾಗಲ್ಲ. ನಮ್ಗೆ ಇಷ್ಟ ಇದ್ರೆ ಮುಚ್ಕೊಂಡು ಅದನ್ನ ಫಾಲೋ ಮಾಡ್ಬೇಕಷ್ಟೇ. ಪ್ಯಾಲೇಸ್ ಮುಂದೆ ಅಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಾನು ಅನ್ಕೊಂಡೆ ಇವತ್ತೇನಾದ್ರು ಹಬ್ಬ ಇದೆಯೇನೋ ಅಂತ, ಆದ್ರೆ ಇಲ್ಲಿ ಹಬ್ಬ ಅಲ್ಲ ಗುರು, ದಿನಾಗ್ಲೂ ಹಿಂಗೆ ಇರುತ್ತೆ. ಇದಕ್ಕಿಂತ ಜಾಸ್ತಿ ಜನನೂ ಬರ್ತಾರೆ, ಇದಕ್ಕಿಂತ ಕಮ್ಮಿ ಜನನೂ ಬರ್ತಾರೆ ಒಂದೊಂದ್ ದಿನ. ಥೈಲ್ಯಾಂಡ್ಗೂ ಮತ್ತೆ ಕಾಂಬೋಡಿಯಾಗಿ ಎರಡಕ್ಕೂ ವಾರ್ ನಡೀತಾ ಇದೆ, ಇವಾಗ ಯುದ್ಧ ನಡೀತಿದೆ. ಅದಕ್ಕೋಸ್ಕರ ಜಸ್ಟಿಸ್ ಫಾರ್ ಕಾಂಬೋಡಿಯಾ ಅಂತ ಹಾಕೊಂಡಿದ್ದಾರೆ. ಮತ್ತೆ ಅಲ್ಲಿ ನೋಡಿ ಫ್ಲಾಗ್ ಕೂಡ ಇದೆ ಇಲ್ಲಿ. ಯಾ ಕ್ಯಾನ್ ಯು ಗಿವ್ ಮೀ ಫ್ಲಾಗ್? ಎಸ್ ನೋಡಿ, ಇದು ಕಾಂಬೋಡಿಯಾದ ಫ್ಲಾಗ್. ಇದು ಕಾಂಬೋಡಿಯಾ ದೇಶದ ನ್ಯಾಷನಲ್ ಫ್ಲಾಗ್. ಫ್ಲಾಗ್ ಅಲ್ಲಿ ಇರೋದು ಒಂದು ಹಿಂದೂ ದೇವಸ್ಥಾನ ಗುರು. ನೀವು ಯಾವತ್ತಾದ್ರೂ ಫ್ಲಾಗ್ ಅಲ್ಲಿ ಟೆಂಪಲ್ ಇರೋದು ನೋಡಿದೀರಾ? ಇಡೀ ಜಗತ್ಗೆನೆ ಅತಿ ದೊಡ್ಡದಾದಂತ ಹಿಂದೂ ಟೆಂಪಲ್ ಅಂದ್ರೆ ಅದು ಅಂಕುರ್ ವಾಟ್. ಅದು ಈ ದೇಶದಲ್ಲಿದೆ. ಈ ದೇಶಕ್ಕೆ ವಿಸಿಟ್ ಮಾಡ್ತೀನಿ ಅಂತ ಅಂದ್ರೆ ಇಂಡಿಯನ್ಸ್ ಇಂದ ಹಿಡಿದು ಫಾರಿನರ್ಸ್ ಇಂದ ಹಿಡಿದು ಪ್ರತಿಯೊಬ್ಬರು ಕೂಡ ಈ ದೇವಸ್ಥಾನಕ್ಕೆ ಬಂದೇ ಬರ್ತಾರೆ. ಈಗ ಥೈಲ್ಯಾಂಡ್ ಮತ್ತೆ ಕಾಂಬೋಡಿಯಾಗಿ ಯುದ್ಧ ಶುರು ಆಗಿರೋದು ಒಂದು ಶಿವನ್ ದೇವಸ್ಥಾನಕ್ಕೋಸ್ಕರ. ಇಲ್ಲಿ ನೋಡಿ ಹನುಮಾನ್ ಕ್ರೂಸ್ ಹೋಗ್ತಿದೆ. ಪಕ್ಕದಲ್ಲೇ ರಿವರ್ ಇದೆ, ಸ್ಟ್ರೀಟ್ ಇದೆ, ಇಲ್ಲಿ ವಾಕ್ ಮಾಡ್ಬೋದು. ಫುಡ್ ಗಿಡ್ ಏನೇನೋ ಸಿಗುತ್ತೆ, ತಿಂತಾ ಇರ್ಬೋದು. ಇಲ್ಲಿ ಶಂಕುದುಳ ಏನೇನೋ ತಿಂತಾರೆ ಗುರು. ಈ ವಾಕಿಂಗ್ ಸ್ಟ್ರೀಟ್ ಅಲ್ಲೇ ಫುಡ್ ಸ್ಟ್ರೀಟ್ ಇದೆ. ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಆಳು ಮೂಳು ಏನೇನೋ ಸಿಗುತ್ತೆ ಗುರು. ಇದನ್ನೆಲ್ಲಾನು ಕೂಡ ಇಲ್ಲೂ ಕುತ್ಕೊಂಡು ತಿನ್ಬೋದು, ಇಲ್ಲಿ ರಿವರ್ ಪಕ್ಕದಲ್ಲೂ ಕುತ್ಕೊಂಡು ತಿನ್ಬೋದು. ಈ ಅಪ್ಪ ಬಾಯಿಂದ ಹೊಗೆ ಬಿಡ್ತಾರೆ ನೋಡಿ. ಲೈಫ್ ಎಷ್ಟು ನೆಮ್ಮದಿ ಅಲ್ಲ. ಆಮೇಲೆ ನೈಟ್ ಲೈಫ್ ನ ಎಂಜಾಯ್ ಮಾಡೋಣ ಅಂತ ಬಸಾಕ್ ಸ್ಟ್ರೀಟ್ ಬಂದ್ವಿ. ಸ್ವಲ್ಪ ಜನ ವಿಚಾರಿಸಿದಾಗ ಗೊತ್ತಾಯ್ತು ಇದೊಂಥರ ಹ್ಯಾಪನಿಂಗ್ ಪ್ಲೇಸ್ ಅಂತ ಹೇಳಿದ್ರು. ಗೈಸ್ ಈ ಸ್ಟ್ರೀಟ್ ಏನಿಲ್ಲ ಅಂದ್ರೆ ಒಂದು 300 meters ಅಷ್ಟೇ ಇರೋದು. ಥೈಲ್ಯಾಂಡ್ ಅಲ್ಲಿ, ವಿಯೆಟ್ನಾಂ ಅಲ್ಲಿ ಮಸ್ತಲ್ಲಿ ಇರುತ್ತಲ್ಲ ಆ ತರ ಎಲ್ಲ ಇರುತ್ತೆ ಅನ್ಕೊಂಡು ಇಲ್ಲಿಗೆ ಬಂದ್ರೆ ಪಕ್ಕ ಡಿಸಪಾಯಿಂಟ್ ಆಗ್ತೀರಾ. ಇಲ್ಲಿ ಅಷ್ಟೊಂದೇನು ಮಜಾ ಇಲ್ಲ, ಬರೀ ರೆಸ್ಟೋಬಾರೇ ಇದೆ. ನಾವು ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಹಂಗಿರುತ್ತೆ ಹಿಂಗಿರುತ್ತೆ ಅಂತ, ಬಟ್ ನೋಡ್ರೆ ಏನೂ ಇಲ್ಲ ಗುರು. ಇವರಂತೂ ಫುಲ್ ಬೇಜಾರಾಗ್ಬಿಟ್ಟವ್ರೆ. ಆಮೇಲೆ
ಆಮೇಲೆ ಈ ಅಪ್ಪ ಹೇಳಿದ್ರು ಹಾಸ್ಟೆಲ್ ಅಲ್ಲಿ ಪಬ್ ಸ್ಕ್ರಾಲ್ ಕರ್ಕೊಂಡು ಹೋಗ್ತಾರೆ, ಅಲ್ಲಿಗೆ ಬನ್ನಿ ಅಂತ ಹೇಳಿದ್ರು. ಸೇಮ್ ಆಸ್ ಇಟ್ ಇಸ್ ವಿಯೆಟ್ನಾಂ ಅಲ್ಲಿ ಹೇಗಿತ್ತು ಪಬ್ ಸ್ಕ್ರಾಲ್ ಅದೇ ತರನೇ ಫೀಲ್ ಆಗ್ತಿದೆ, ಬಟ್ ಅಲ್ಲಿ ಕಂಪೇರ್ ಮಾಡಿದ್ರೆ 50% ಕಮ್ಮಿ ಗುರು ಮಜಾ. ಪಬ್ ಸ್ಕ್ರಾಲ್ ಕರ್ಕೊಂಡು ಹೋಗ್ತಾ ಇದಾರೆ ಇವಾಗ ನಮ್ಮನ್ನ, ಎಲ್ಲರೂ ಹೋಗ್ತಾ ಇದಾರೆ ನೋಡಿ. ಬೆಳಗ್ಗೆಯಿಂದ ಬೇಜಾರಾಗ್ಬಿಟ್ಟಿತ್ತು, ಫುಲ್ ಬೋರ್ ಹೊಡೆದ್ಬಿಟ್ಟಿತ್ತು. ಆಕ್ಚುಲಿ ಅಷ್ಟೊಂದು ವಾವ್ ಅನ್ನೋ ತರ ಏನಿಲ್ಲ ಗುರು, ಇಲ್ಲಿ ಆವರೇಜ್ ಓಕೆ ಅನ್ನೋ ತರ ಅಷ್ಟೇ. ಒಂದ್ಸಲ ವಿಸಿಟ್ ಮಾಡ್ಬೋದು ಅಷ್ಟೇ. ಹೆಚ್ಚೊಂದು ದೇವಸ್ಥಾನಗಳಿದೆ, ಅದು ಬಿಟ್ರೆ ಬೇರೆ ಏನಿಲ್ಲ. ಇಲ್ಲೇ ಇದೆ ನೋಡಿ ದೇವಸ್ಥಾನ, ಇಲ್ಲಿ ದೇವಸ್ಥಾನ ಇದೆ ಅಂತಂದ್ರೆ ಇಲ್ಲೇ ಪಬ್ ಇದೆ, ಈ ರೋಡಲ್ಲಿ ಫುಲ್ ಪಬ್ಬು. ನೋಡೋಣ ಏನೇನಾಗುತ್ತೆ ಅಂತ. ಹಾಕೊಟ್ರು ಕೈಗೊಂದು ಸೀಲ್ ಹಾಕಿ ಯಾವ್ದೋ ಪಬ್ ಒಳಗಡೆ ಕರ್ಕೊಂಡೋದ್ರು. ಎಂಟ್ರಿ ಕೊಡ್ತಾ ಇದ್ದಂಗೆ ಫುಲ್ ಬ್ಲೂ ಕಲರ್. ಹಾಸ್ಟೆಲ್ ಕಡೆಯಿಂದ ಬಂದಿದ್ದಕ್ಕೆ ಫ್ರೀ ಎಂಟ್ರಿ ಇರುತ್ತೆ. ನಾವೇ ಸಪ್ರೇಟ್ ಆಗಿ ಬರ್ತೀವಿ ಅಂದ್ರೆ ಫೀಸ್ ಇರುತ್ತೆ, ಎಕ್ಸ್ಟ್ರಾ ಚಾರ್ಜಸ್ ಪೇ ಮಾಡಬೇಕು. ನೀವು ಕುಡಿಬೇಕು, ತಿನ್ಬೇಕು, ಪಬ್ಬಲ್ಲಿ ಡ್ಯಾನ್ಸ್ ಮಾಡ್ಬೇಕು ಅಂದ್ರೆ ಈ ಜಾಗಕ್ಕೆ ನೀವು ಬರಬೇಕು. ಈಗ ತಾನೇ ಪಾರ್ಟಿ ಮುಗಿಸ್ಕೊಂಡ್ ಬಂದ್ವಿ. ಇವ್ರು ನೋಡ್ರೆ ಕುಡಿದು ರೋಡಲ್ಲಿ ಬಿದ್ದಿದ್ರು, ಆಮೇಲೆ ಎತ್ತಾಕೊಂಡ್ ಬಂದಿದೀವಿ. ಇವರು ನಮ್ಮ ಹಾಸ್ಟೆಲ್, ಇವ್ರನ್ನ ಸೇಫ್ ಆಗಿ ಹಾಸ್ಟೆಲ್ ಬಿಟ್ಟು ನಾವು ಸೇಫ್ ಆಗಿ ಹೋಗಿ ಬೆಳಗ್ಗೆ ಬಸ್ ಸ್ಟ್ಯಾಂಡ್ ಬಂದ್ವಿ. ಇವಾಗ ನಾವು ಹೊರಡ್ತಾ ಇದೀವಿ ವಿಯೆಟ್ನಾಂಗೆ. ಬಸ್ಸಲ್ಲಿ ಹೋಗೋಣ ಅಂತ ಇದೀವಿ, ರೋಡಲ್ಲಿ ಹೋಗೋಣ ಅಂತ ಇದೀವಿ. ಆಕ್ಚುಲಿ ವಿಯೆಟ್ನಾಂ ಇಂದ ಕಾಂಬೋಡಿಯಾಗೆ ಬರೋದು ತುಂಬಾ ಅಂದ್ರೆ ತುಂಬಾ ರಿಸ್ಕ್. ಇಂಡಿಯನ್ಸ್ ನ ಬಿಡಲ್ಲ ಗುರು, ಮೇನ್ ಬಂದು ಯಾಕೆ ಅಂತಾನೆ ಗೊತ್ತಿಲ್ಲ. ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರು ಬಿಡಲ್ಲ. ಕಾಂಬೋಡಿಯಾದಿಂದ ವಿಯೆಟ್ನಾಂಗೆ ಬಸ್ಸಲ್ಲೇ ಹೋಗ್ತಾ ಇದೀವಿ. ನೋಡೋಣ, ಅಲ್ಲಿ ಕನ್ನಡಿಗರ ಮನೆ ಇದೆ ಒಬ್ರದು, ಕನ್ನಡದವ್ರದ್ದು. ಅವ್ರ ಮನೇಲಿ ಸ್ಟೇ ಆಗೋಣ ಅಂತ ಇದೀವಿ. ಅವರೇ ಹೋಸ್ಟ್ ಮಾಡ್ತಾ ಇದಾರೆ ನಮ್ಮನ್ನ. ಕಾಂಬೋಡಿಯಾದಲ್ಲಿ ಮಳೆ ಬರ್ತಿದೆ. ನಮ್ಗೆ ಬಸ್ ಇಲ್ಲಿ ಬರುತ್ತೆ, 7 hours ಜರ್ನಿ ಇರುತ್ತೆ ಇಲ್ಲಿ. ನಮ್ಗೆ ಬಸ್ ಟಿಕೆಟ್ $27 ಆಯ್ತು. ಮೇನ್ ಬಂದು ಈ ಬಸ್ ಅವರು ನಮ್ಮನ್ನ ಇಮಿಗ್ರೇಷನ್ ಅಲ್ಲಿ ಸ್ವಲ್ಪ ನೋಡ್ಕೊಂತಾರೆ, ಹೆಲ್ಪ್ ಮಾಡ್ತಾರೆ. ಇಲ್ಲಿದೆ ನೋಡಿ ಬಸ್ ಟಿಕೆಟ್, ಇದೆ ನಮ್ಮ ಬಸ್ಸು. ಇವಾಗ ಇದ್ರಲ್ಲೇ ಹೋಗ್ಬೇಕು ನಾವು. ನಮಸ್ತೆ. ಓಕೆ, ವೆಲ್ಕಮ್. ಇಲ್ಲೂ ಲೆಫ್ಟ್ ಸೈಡ್ ಅಲ್ಲಿ ಇದೆ ಸ್ಟೇರಿಂಗು. ನಾವು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಬೈ ಬಾರ್ಡರ್ ಹೋಗ್ತಾ ಇರೋದ್ರಿಂದ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ತಗೊಂಡ್ರು, ಪಾಸ್ಪೋರ್ಟ್ ಇಂದ ಹಿಡಿದು ಎಲ್ಲಾನು ತಗೊಂಡ್ರು. ಎಲ್ಲಾನು ಕೂಡ ಫೋಟೋ ಇಟ್ಕೊಂಡು ವಾಪಸ್ ನಮ್ಗೆ ಕೊಟ್ರು. ನಾವು ಪಾಸ್ಪೋರ್ಟ್ ಕೊಡ್ಬೇಕಾದ್ರೆ ತುಂಬಾ ಹುಷಾರಾಗಿರ್ಬೇಕು. ಪಾಸ್ಪೋರ್ಟ್ ನಮ್ಮ ಬಾಡಿಲಿ ಇರೋ ಹಾರ್ಟ್ ಇದೆ. ಗೈಸ್, ನೀವೇನಾದ್ರೂ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅವಾಗ್ಲಿಂದ ನೋಡ್ತಾನೆ ಇದೀವಿ, ಹೋಗ್ತಾರ ಸ್ಪೀಡಲ್ಲೇ ಹೋಗ್ತಾರೆ. ಒಂದ್ ಸ್ವಲ್ಪ ಸ್ಪೀಡ್ ಆಗೂ ಹೋಗ್ತಾರ, ಸ್ಲೋಗ್ ಅಂತೂ ಹೋಗ್ತಾನೆ ಅವ್ರೆ. ಆಮೇಲೆ ಒಂದು ಅಬ್ಸರ್ವ್ ಮಾಡಿದ್ದೇನು ಅಂದ್ರೆ ಇವರು ಡಿಸಿಪ್ಲಿನ್ ಆಗಿ ಓಡಿಸ್ತವ್ರೆ, ಓವರ್ಟೇಕ್ ಅಂತೂ ಮಾಡ್ತಾನೆ ಇಲ್ಲ. ಮತ್ತೊಂದು ಹಾರನ್ ಕೂಡ ಯಾರು ಹೊಡಿತಾ ಇಲ್ಲ. ಇದೊಂದೇ ರೂಟ್ ಇರೋದು, ಬೇರೆ ರೂಟ್ ಇದೆಯಾ ಅಂತ ನೋಡಿದ್ರೆ ಯಾವ್ದು ಇರ್ಲಿಲ್ಲ. ಇದೇ ಹೈವೇ. ಇಲ್ಲಿಂದ ನಾವು ಹೋಗ್ಬೇಕಾಗಿರೋ ಜಾಗಕ್ಕೆ 236 ಕಿಲೋಮೀಟರ್ ಇದೆ. ನಾವು ಅಲ್ಲಿಗೆ ಹೋಗೋ ಅಷ್ಟಲ್ಲಿ 7 to 8 hours ಆಗುತ್ತಂತೆ. ಫೈನಲಿ ಬಾರ್ಡರ್ ಹತ್ರ ಕರ್ಕೊಂಡು ಬಂದೇ ಬಿಟ್ರು. ಇವಾಗ ಪಾಸ್ಪೋರ್ಟ್ ಎತ್ಕೊಂಡು ಸೀದಾ ಆಫೀಸ್ಗೆ ಹೋಗಿ ಆಫೀಸರ್ನ ಮೀಟ್ ಮಾಡಿ ಅವ್ರು ಕೇಳೋ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ. ವಿಡಿಯೋ ರೆಕಾರ್ಡ್ ಮಾಡಂಗಿಲ್ಲ, ನಿಮಗೆ ತೋರ್ಸೋಣ ಅಂತ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದೀನಿ. ಫೈನಲಿ ಇಮಿಗ್ರೇಷನ್ ಕಂಪ್ಲೀಟ್ ಆಯ್ತು. ಎಕ್ಸಿಟ್ ಮಾತ್ರ ಓಡಿಸ್ಬಿಟ್ರು, ಎಂಟ್ರಿ ಕೊಡೋದಕ್ಕೆ ಮಾತ್ರ ಸಿಕ್ಕಾಪಟ್ಟೆ ರೋದಿಸ್ಬಿಟ್ರು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸ್ಟಾರ್ಟಿಂಗ್ ಇಲ್ಲಿಂದ ಬಾರ್ಡರ್ ಕ್ರಾಸ್ ಮಾಡ್ಕೊಂಡು ಎಂಟ್ರಿ ಕೊಡ್ತೀವಿ ಅಂದ್ರೆ ಅದು ಆಗ ಕೆಲಸನೇ ಇಲ್ಲ. ಇಂಡಿಯನ್ಸ್ಗಂತೂ ಆಗೋದೇ ಇಲ್ಲ. ಅಂತೂ ಇಂತೂ ಬಾರ್ಡರ್ ಕ್ರಾಸ್ ಆಯ್ತು, ಏನು ಪ್ರಾಬ್ಲಮ್ ಇಲ್ದರೆ. ನಾನು ಕನ್ನಡಿಗರ ಮನೆಗೆ ಹೋಗಿರೋ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ ನಾನೇನು ಕಂತ್ರಿ ಕೆಲಸ ಮಾಡದೆ ಇಲ್ಲ, ಪ್ರತಿ ಒಂದನ್ನು ಕೂಡ ಆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ ಕೆಲಸ ಮಾಡ್ತಿರೋ ಕನ್ನಡಿಗರಿಗೆ ಅವ್ರಿಗೆ ಎಷ್ಟು ಸಂಬಳ, 10ನೇ ಕ್ಲಾಸ್ ಓದಿದ್ರೆ ಸಾಕ ಬೇರೆ ದೇಶಕ್ಕೆ ಬಂದು ಕೆಲಸ ಮಾಡಕ್ಕೆ, ಪ್ರತಿ ಒಂದನ್ನು ಕೂಡ ಆ ವಿಡಿಯೋದಲ್ಲಿ ಇದೆ. ಆ ವಿಡಿಯೋ ನೀವು ನೋಡಬೇಕು ಅಂದ್ರೆ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಒಂದೇ ಒಂದ್ಸಲ ಚಾನಲ್ನ ಚೆಕ್ಔಟ್ ಮಾಡಿ.